ಪವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಲೋಕಾರ್ಪಣೆಗೆ ಸಿದ್ಧ. ಉಕ್ಕಿನ ಮನುಷ್ಯನ ಉಕ್ಕಿನ ಪ್ರತಿಮೆ ರಹಸ್ಯವೇನು? ಚೀನಾಗೆ ನಿರ್ಮಾಣದ ಗುತ್ತಿಗೆ ನೀಡಿದ್ರಾ ಮೋದಿ? ಇದೇ ಹೊತ್ತಿನ ವಿಶೇಷ ಪಟೇಲ್ ಪವರ್. ಒಂದು ಪ್ರತಿಮೆ, ಒಂದೇ ಒಂದು ಪ್ರತಿಮೆಗೆ ರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಬದಲಿಸುವ ಶಕ್ತಿ ಇದೆಯಾ? ಒಂದು ಪ್ರತಿಮೆಯಿಂದ ಇಡೀ ಜಗತ್ತನ್ನ ನಿಬ್ಬೆರಗಾಗಿಸೋದು ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಪ್ರತಿಮೆಯೊಂದು ಉದ್ಘಾಟನೆಗೆ ಸಿದ್ಧವಾಗಿದೆ. ಈ ಪ್ರತಿಮೆ ಜಗತ್ತಿನ ಮಹಾ ಅದ್ಭುತ. ಆಗಸದಷ್ಟು ಅಗಾಧ, ಮೋಡಗಳಿಗೆ ಮುತ್ತಿಕ್ಕುವಷ್ಟು ಎತ್ತರ, ಭೂಮಿ ಆಕಾಶದ ನಡುವೆ ನಿಂತಿರುವ ಪ್ರತಿಮೆಯ ಮುಖದಲ್ಲಿ ಏನು ಗಾಂಭೀರ್ಯತೆ, ಎಂಥ ಗದ್ದು! ಇದು ಭಾರತದ ಉಕ್ಕಿನ ಮನುಷ್ಯನ ಉಕ್ಕಿನ ಪ್ರತಿಮೆ, ಜಗತ್ತಿನ ಮಹಾ ಅದ್ಭುತ. सरदार पटेल की भव्य स्मारक का निर्माण करने जा रहे तब विश्व का सबसे बड़ा ऊंचा स्टैच्यू ऑफ लिबर्टी से 2 गुना बड़ा विश्व का सबसे बड़ा स्टैच्यू. 5 ವರ್ಷಗಳ ಹಿಂದಿನ ಮಾತಿದು. ಮೋದಿ ಆಗಿನ್ನೂ ಗುಜರಾತ್ ಮುಖ್ಯಮಂತ್ರಿ. ನರ್ಮದಾ ನದಿ ತೀರದಲ್ಲಿ ನಿಂತು ಮೋದಿ ವಿಶ್ವದ ಅತಿ ಎತ್ತರದ ಪ್ರತಿಮೆಯ ಕನಸು ಬಿಚ್ಚಿಟ್ಟಿದ್ರು. ಇದು ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತ 2 ಪಟ್ಟು ಎತ್ತರದ ಪ್ರತಿಮೆ. ಈ ಕನಸು ಸಾಕಾರಗೊಳಿಸುವ ಮೋದಿ ಅಡಿಗಲ್ಲು ಹಾಕಿದ್ರು. ಇದೀಗ ಕನಸು ನನಸಾಗುವ ಐತಿಹಾಸಿಕ ಘಳಿಗೆ ಹತ್ತಿರವಾಗಿದೆ. ಅಕ್ಟೋಬರ್ 31ರಂದು ಪ್ರತಿಮೆ ಲೋಕಾರ್ಪಣೆ. ಇಡೀ ದೇಶ ಗರ್ವ ಹೆಮ್ಮೆಯಿಂದ ಬೀಗುವ ಆ ಕ್ಷಣ ಬಂದೇ ಬಿಟ್ಟಿದೆ. ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ. ಇದೇ ಅಕ್ಟೋಬರ್ 31ರಂದು ಇಡೀ ಜಗತ್ತೇ ತಲೆ ಎತ್ತಿ ನೋಡುವಂತಹ ಭವ್ಯವಾದ ಅಗಾಧವಾದ ಸರ್ದಾರ್ ಪ್ರತಿಮೆ ಉದ್ಘಾಟನೆಯಾಗಲಿದೆ. ಎರಡು 2019ರ ಮಹಾ ಚುನಾವಣೆಗೆ ಕೆಲ ತಿಂಗಳು ಬಾಕಿ ಇರೋ ಹೊತ್ತಲ್ಲಿ ಪ್ರತಿಮೆ ಉದ್ಘಾಟಿಸ್ತಾ ಇದ್ದಾರೆ. ಇದರ ಹಿಂದೆ ಮಹಾ ಚುನಾವಣೆಯ ಮಹಾ ರಾಜಕೀಯ ಲೆಕ್ಕಾಚಾರವೂ ಅಡಗಿದೆ. 2019ರ ಮಹಾಕದನಕ್ಕೆ ಮೋದಿಗೆ ಸರ್ದಾರ್ ಬಲ. ಸರ್ದಾರ್ ಪಟೇಲರ ಎತ್ತರದ ಪ್ರತಿಮೆ ಮೋದಿಯ ರಾಜಕೀಯ ಮಹತ್ವಾಕಾಂಕ್ಷೆಯ ಪ್ರಬಲ ಅಸ್ತ್ರ. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಮೋದಿ ದೆಹಲಿ ಗದ್ದುಗೆ ಏರಲು ಸರ್ದಾರ್ ಪ್ರತಿಮೆಯ ದಾಳ ಉರುಳಿಸಿದ್ರು. 2013ರಲ್ಲೇ ಸರ್ದಾರ್ ಪ್ರತಿಮೆಯ ಹೆಸರಿನಲ್ಲಿ ಜನರನ್ನ ಬಿಜೆಪಿಯೊಂದಿಗೆ ಬೆಸೆಯುವ ಕಾರ್ಯ ಆರಂಭಿಸಿದ್ರು. 2013ರಲ್ಲಿ ರನ್ ಫಾರ್ ಯೂನಿಟಿ ಹೆಸರಿನಲ್ಲಿ 1100 ಕಡೆ ಮ್ಯಾರಥಾನ್ ಓಟವನ್ನು ಏರ್ಪಡಿಸಲಾಗಿತ್ತು. ಸರ್ದಾರ್ ಪ್ರತಿಮೆಗಾಗಿ ಮೋದಿ ರೈತರಿಂದ ಲೋಹ ಸಂಗ್ರಹಿಸುವ ಅಭಿಯಾನ ಆರಂಭಿಸಿದ್ರು. ಲೋಹ ಚಳುವಳಿ ಹೆಸರಿನಲ್ಲಿ ಬಿಜೆಪಿ ದೇಶದ ಮೂಲೆ ಮೂಲೆಗೂ ತಲುಪಿತ್ತು. ಐಕ್ಯತೆಗಾಗಿ ಓಟ, ಲೋಹ ಚಳುವಳಿ ಮೂಲಕ ಮೋದಿ ದೇಶದ ಜನರೊಂದಿಗೂ ಸಂಪರ್ಕ ಸಾಧಿಸಿದ್ರು. 2014ರಲ್ಲಿ ಮೋದಿ ಗೆಲುವಿನಲ್ಲಿ ಸರ್ದಾರ್ ಪ್ರತಿಮೆಗಾಗಿ ನಡೆದ ಉಕ್ಕಿನ ಚಳುವಳಿಯ ಪಾತ್ರವೂ ಇದೆ. ಇದೀಗ 2019ರ ಮಹಾಸಮರಕ್ಕೂ ಮುನ್ನ ಇದೇ ಪ್ರತಿಮೆಯನ್ನ ಮೋದಿ ಲೋಕಾರ್ಪಣೆ ಮಾಡ್ತಿದ್ದಾರೆ. ಈ ಬಾರಿ ಈ ಜಗತ್ತಿನ ಅತಿ ದೊಡ್ಡ ಪ್ರತಿಮೆ ಮೋದಿಯ ಅತಿ ಪ್ರಬಲ ಅಸ್ತ್ರವಾಗಲಿದೆ. ವಿಶ್ವದ ಅತಿ ಎತ್ತರದ ಪ್ರತಿಮೆ ಲೋಕಾರ್ಪಣೆಗೆ ಇನ್ನು ಕೇವಲ 13 ದಿನ ಬಾಕಿ. ಹೀಗಾಗಿ ಸರ್ದಾರ್ ಪಟೇಲ್ ಪ್ರತಿಮೆಗೆ ಅಂತಿಮ ಸ್ವರೂಪ ನೀಡುವ ಕಾರ್ಯ ಬಿರುಸುಗೊಂಡಿದೆ. ಸದ್ಯ ಸರ್ದಾರ್ ಪ್ರತಿಮೆಗೆ ಕಂಚಿನ ಪ್ಯಾನಲ್ಗಳನ್ನು ಅಳವಡಿಸಲಾಗುತ್ತಿದೆ. ಈ ಅತಿ ಎತ್ತರದ ಪ್ರತಿಮೆಯ ಹಿಂದಿನ ರಾಜಕೀಯವೇ ಬಲು ರೋಚಕ. ಆ ರಾಜಕೀಯದ ಜೊತೆಗೆ ಈ ಪ್ರತಿಮೆ ನಿರ್ಮಾಣದ ಪ್ರಕ್ರಿಯೆ ಪೂರ್ಣಗೊಂಡ ರೀತಿಯಂತೂ ರಣರೋಚಕ.
ಹರಿದು ಹಂಚಿ ಹೋಗಿದ್ದ ದೇಶವನ್ನ ಒಗ್ಗೂಡಿಸಿದ ನಾಯಕ. ಸರ್ದಾರ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಸದೃಢ ನಾಯಕತ್ವ, ದಿಟ್ಟ ನಿರ್ಧಾರಗಳಿಂದ ಹೆಸರಾದ ನಾಯಕ. ಬ್ರಿಟಿಷರ ದಾಸ್ಯದಿಂದ ಭಾರತಕ್ಕೆ ಮುಕ್ತಿ ಕೊಡಿಸಲು ಹೋರಾಡಿದ ಮಹನೀಯ. ಸ್ವತಂತ್ರ ಭಾರತದ ಪ್ರಪ್ರಥಮ ಗೃಹ ಸಚಿವರು. 500 ರಾಜ್ಯಗಳಾಗಿ ಹರಿದು ಹಂಚಿ ಹೋಗಿದ್ದ ದೇಶವನ್ನ ಒಟ್ಟುಗೂಡಿಸಿ ಅಖಂಡ ಭಾರತ ನಿರ್ಮಿಸಿದ ಮಹಾನಾಯಕ. ದೇಶವನ್ನ ಒಗ್ಗೂಡಿಸಿದ ನಾಯಕನ ಪ್ರತಿಮೆ ಉದ್ಘಾಟನೆಗೆ ದೇಶದ ನಾಯಕರನ್ನ ಒಗ್ಗೂಡಿಸುವ ಪ್ರಯತ್ನ ನಡೆದಿದೆ. ಸರ್ದಾರ್ ಪ್ರತಿಮೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದೇಶದ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲಾಗುತ್ತಿದೆ. ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತವರ ಸಚಿವರು ಸ್ವತಃ ಪ್ರತಿಯೊಂದು ರಾಜ್ಯಗಳಿಗೂ ತೆರಳಿ ಮುಖ್ಯಮಂತ್ರಿಗಳಿಗೆ ಆಮಂತ್ರಣ ನೀಡುತ್ತಿದ್ದಾರೆ. ಉಕ್ಕಿನ ಮನುಷ್ಯನ ಉಕ್ಕಿನ ಪ್ರತಿಮೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆಗಳ ದಾಖಲೆ ಮುರಿದು ವಿಶ್ವ ದಾಖಲೆ ನಿರ್ಮಿಸುವ ಕ್ಷಣಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಗುಜರಾತ್ನ ಸರ್ದಾರ್ ಸರೋವರದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಪ್ರತಿಮೆ 182 ಮೀಟರ್ ಎತ್ತರ ಇದೆ. ಇದು ಜಗತ್ತಿನ ಅತಿ ಎತ್ತರದ ಪ್ರತಿಮೆಗಳಲ್ಲಿ ಅಗ್ರಸ್ಥಾನ ಪಡೆದಿದೆ. ಇದುವರೆಗೂ ಅತಿ ಎತ್ತರದ ಪ್ರತಿಮೆ ಎನಿಸಿಕೊಂಡಿದ್ದ ಚೀನಾದ ಸ್ಪ್ರಿಂಗ್ ಟೆಂಪಲ್ ಬುದ್ಧನ ಪ್ರತಿಮೆ ಈಗ 2ನೇ ಸ್ಥಾನಕ್ಕೆ ಕುಸಿದಿದೆ. ಈ ಸ್ಪ್ರಿಂಗ್ ಟೆಂಪಲ್ ಬುದ್ಧನ ಪ್ರತಿಮೆ 128 ಮೀಟರ್ ಎತ್ತರ ಇದೆ. ಇನ್ನು 120 ಮೀಟರ್ ಎತ್ತರ ಇರೋ ಜಪಾನ್ನ ಉಶಿಕು ಡೈಬತ್ಸು ಪ್ರತಿಮೆ 3ನೇ ಸ್ಥಾನದಲ್ಲಿದೆ. ಅಮೆರಿಕದ ಜಗದ್ವಿಖ್ಯಾತ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ 93 ಮೀಟರ್ ಎತ್ತರದೊಂದಿಗೆ 4ನೇ ಸ್ಥಾನದಲ್ಲಿದೆ. ಸರ್ದಾರ್ ಪ್ರತಿಮೆ 182 ಮೀಟರ್ ಯಾಕೆ ಗೊತ್ತಾ? ಇದು ಎಲ್ಲರ ಕುತೂಹಲದ ಪ್ರಶ್ನೆ. 182 ಮೀಟರ್ ಎತ್ತರ ನಿರ್ಮಿಸಿರೋದರ ಹಿಂದೆ ಏನಾದರೂ ಕಾರಣ ಇದೆಯಾ? ಖಂಡಿತವಾಗಿಯೂ ಇದೆ. ಗುಜರಾತ್ ವಿಧಾನಸಭೆ 182 ಸ್ಥಾನಗಳನ್ನು ಹೊಂದಿದೆ. ಇದರ ಸೂಚ್ಯಂಕವಾಗಿ ಗುಜರಾತ್ನ ಹೆಮ್ಮೆಯ ಪುತ್ರ ಸರ್ದಾರ್ ಪಟೇಲರ 182 ಮೀಟರ್ ಎತ್ತರದ ಪ್ರತಿಮೆಯನ್ನ ನಿರ್ಮಿಸಲಾಗಿದೆ. ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್. ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಪ್ರತಿಮೆಗೆ ಬರೋಬ್ಬರಿ 25,000 ಟನ್ ಉಕ್ಕು ಬಳಸಲಾಗಿದೆ. ಹೊರಮೈಗೆ 5,000 ಕಂಚಿನ ಪ್ಯಾನಲ್ಗಳನ್ನು ಹಾಕಲಾಗ್ತಿದೆ. ಈ ಬೃಹತ್ ಪ್ರತಿಮೆಗೆ 90,000 ಟನ್ ಸಿಮೆಂಟ್ ಬಳಸಲಾಗಿದೆ. ಈ ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ನ ಒಟ್ಟಾರೆ ವೆಚ್ಚ 2,989 ಕೋಟಿ ರೂಪಾಯಿ. ಚಂಡಮಾರುತ, ಭೂಕಂಪನಕ್ಕೂ ಜಗ್ಗದ ಪ್ರತಿಮೆ. ಜಗತ್ತಿನ ಎತ್ತರದ ಪ್ರತಿಮೆಯ ನಿರ್ಮಾಣದ ವೇಳೆ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಇಂಜಿನಿಯರ್ಗಳ ತಂಡ ಈ ಯೋಜನೆ ರೂಪಿಸಲು 15 ತಿಂಗಳ ಸಮಯ ತೆಗೆದುಕೊಂಡಿತ್ತು. ರೈತರಿಂದ ಸಂಗ್ರಹಿಸಿದ ಉಕ್ಕಿನಲ್ಲಿ 109 ಟನ್ ಉಕ್ಕನ್ನ ಪ್ರತಿಮೆಯ ಅಡಿಪಾಯ ನಿರ್ಮಾಣಕ್ಕಾಗಿ ಬಳಸಲಾಗಿದೆ. ಭದ್ರ ಬುನಾದಿ ಮೇಲೆ ತಲೆ ಎತ್ತಿರುವ ಪ್ರತಿಮೆ ಚಂಡಮಾರುತಕ್ಕೂ ಜಗ್ಗೋದಿಲ್ಲ, ಭೂಕಂಪನಕ್ಕೂ ನಡುಗೋದಿಲ್ಲ. ಸೆಕೆಂಡ್ಗೆ 60 ಮೀಟರ್ ವೇಗವಾಗಿ ಬೀಸುವ ಭೀಕರ ಚಂಡಮಾರುತ, ತೀವ್ರ ಭೂಕಂಪ, ಸಿಡಿಲನ್ನ ತಡೆದುಕೊಳ್ಳುವ ಶಕ್ತಿ ಈ ಪ್ರತಿಮೆಗಿದೆ. ಪಟೇಲರ ಕನಸಿನ ಅಣೆಕಟ್ಟನ್ನ ದಿಟ್ಟಿಸುತ್ತಿದೆ ಪ್ರತಿಮೆ. ಸರ್ದಾರ್ ಪ್ರತಿಮೆ ಇರೋದು ಗುಜರಾತ್ನ ಸಾಧು ಬೆಟ್ ದ್ವೀಪ ಪ್ರದೇಶದಲ್ಲಿ. ಈ ಜಾಗದಲ್ಲಿಯೇ ಪ್ರತಿಮೆ ನಿರ್ಮಿಸಲು ಕಾರಣವೂ ಇದೆ. ನರ್ಮದಾ ನದಿಗೆ ಅಣೆಕಟ್ಟು ನಿರ್ಮಿಸಬೇಕು ಅನ್ನೋದು ಸರ್ದಾರ್ ಪಟೇಲರ ಕನಸಾಗಿತ್ತು. ಆದ್ರೆ ಅದು ಸಾಕಾರವಾಗುವ ಮೊದಲೇ ಪಟೇಲರು ಇಹಲೋಕ ತ್ಯಜಿಸಿದ್ರು. ಇದೀಗ ಅಣೆಕಟ್ಟು ನಿರ್ಮಾಣವಾಗಿದೆ. ಅಣೆಕಟ್ಟಿಗೆ ಸರ್ದಾರ್ ಸರೋವರ ಅಂತಲೇ ನಾಮಕರಣ ಮಾಡಲಾಗಿದೆ. ಇದೀಗ ಸರ್ದಾರ್ ಪಟೇಲರ ಕನಸಿನ ಅಣೆಕಟ್ಟನ್ನು ನೋಡ್ತಿರುವಂತೆ ಸರ್ದಾರ್ ಪ್ರತಿಮೆ ನಿರ್ಮಿಸಲಾಗಿದೆ. ಇನ್ನು ಸುಂದರ ಪರಿಸರದ ನಡುವೆ ಇರೋ ಉಕ್ಕಿನ ಮನುಷ್ಯನ ಸ್ಮಾರಕವನ್ನ ಜಗತ್ ಪ್ರಸಿದ್ಧ ಪ್ರವಾಸಿ ತಾಣವನ್ನಾಗಿಸಲು ಮೋದಿ ಹಲವು ವಿಶೇಷ ಯೋಜನೆಗಳನ್ನು ರೂಪಿಸಿದ್ದಾರೆ.
ಸರ್ದಾರ್ ಪ್ರತಿಮೆ ಬಳಿ ಪ್ರವಾಸಿಗರ ಅನುಕೂಲಕ್ಕಾಗಿ 52 ಕೋಣೆಗಳಿರುವ 3 ಸ್ಟಾರ್ ಹೋಟೆಲ್ ಇರಲಿದೆ. ಈ ಹೋಟೆಲ್ಗೆ ಶ್ರೇಷ್ಠ ಭಾರತ್ ಭವನ್ ಅನ್ನೋ ಹೆಸರಿಡಲಾಗಿದೆ. ಪ್ರತಿಮೆಯ ಆಸುಪಾಸಿನಲ್ಲಿ ಪ್ರವಾಸಿಗರಿಗಾಗಿ 250 ಟೆಂಟ್ಗಳಿರುವ ಟೆಂಟ್ ಸಿಟಿ ನಿರ್ಮಿಸಲಾಗ್ತಿದೆ. ಜೊತೆಗೆ ಫುಡ್ ಕೋರ್ಟ್, ರೆಸ್ಟೋರೆಂಟ್ಗಳು ಇರಲಿವೆ. ಇನ್ನು ಇಲ್ಲಿ ಸೆಲ್ಫಿ ಪಾಯಿಂಟ್, ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ತಲೆ ಎತ್ತಲಿದೆ. ಚತುಷ್ಪಥ ಹೆದ್ದಾರಿ, ಫೆರ್ರಿ, ಬೋಟಿಂಗ್ ಸೌಲಭ್ಯಗಳು, 306 ಮೀಟರ್ ಉದ್ದದ ಮಾರ್ಬಲ್ ಫ್ಲೋರಿಂಗ್ ವಾಕ್ವೇ ಪ್ರವಾಸಿಗರನ್ನ ಸೆಳೆಯಲಿದೆ. ಇನ್ನು ಇಲ್ಲಿ ಪಟೇಲರ ಜೀವನ ಚಿತ್ರಣ ಒಳಗೊಂಡ ಮ್ಯೂಸಿಯಂ, ಆಡಿಯೋ ವಿಡಿಯೋ ಗ್ಯಾಲರಿ, ಸಂಶೋಧನಾ ಕೇಂದ್ರ ಮತ್ತು ಪ್ರತಿಮೆಗೆ ಲೇಸರ್ ಬೆಳಕಿನ ವ್ಯವಸ್ಥೆ, ಧ್ವನಿ ಪ್ರದರ್ಶನ ಇರಲಿದೆ. ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆವರೆಗೆ ಸರ್ದಾರ್ ಪ್ರತಿಮೆ ನಿರ್ಮಾಣದ ಹಂತ ಹಂತದ ಚಿತ್ರಣವನ್ನ ಬಿಂಬಿಸುವ ವ್ಯವಸ್ಥೆನೂ ಇರಲಿದೆ. ಸರ್ದಾರ್ ಸ್ಮಾರಕವನ್ನ ಜಗದ್ವಿಖ್ಯಾತ ಪ್ರವಾಸಿ ಕೇಂದ್ರವನ್ನಾಗಿಸಲು ಮೋದಿ ಸರ್ವ ಪ್ರಯತ್ನ ನಡೆಸುತ್ತಿದ್ದಾರೆ. ಆದರೆ ಮೋದಿಯ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ವಿವಾದಗಳು ಬೆನ್ನಟ್ಟಿವೆ. ಅದರಲ್ಲಿ ಅತಿ ದೊಡ್ಡ ವಿವಾದ ಉಕ್ಕಿನ ಮನುಷ್ಯನ ಉಕ್ಕಿನ ಪ್ರತಿಮೆ ಚೀನಾ ನಿರ್ಮಿತ ಅನ್ನೋ ಆರೋಪ. नरेंद्र मोदी जी सरदार पटेल जी की मूर्ति बना रहे हैं गुजरात में. दुनिया की सबसे बड़ी मूर्ति, बहुत अच्छा काम है, मगर मूर्ति मेड इन चाइना. अब सरदार पटेल जी का अपमान. ದೇಶವನ್ನ ಒಗ್ಗೂಡಿಸಿದ ಮಹಾನಾಯಕನ ಪ್ರತಿಮೆ ಮೇಡ್ ಇನ್ ಚೀನಾ ಅನ್ನೋದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪ. ಸರ್ದಾರ್ ಪಟೇಲರ ಪ್ರತಿಮೆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘರ್ಷವೇ ನಡೀತಿದೆ. ಮತ್ತೊಂದು ಕಡೆ ಸರ್ದಾರ್ ಪ್ರತಿಮೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆ ಅನ್ನೋ ಹೆಗ್ಗಳಿಕೆ 3 ವರ್ಷಕ್ಕೆ ಸೀಮಿತವಾಗಲಿದೆ. ಯಾಕಂದ್ರೆ 182 ಮೀಟರ್ ಎತ್ತರದ ಸರ್ದಾರ್ ಪ್ರತಿಮೆಯನ್ನೇ ಕುಬ್ಜವಾಗಿ ಕಾಣುವಂತೆ ಮಾಡುವ ಮತ್ತೊಂದು ಮಹಾಪ್ರತಿಮೆ ನಮ್ಮ ಭಾರತದಲ್ಲಿಯೇ ತಲೆ ಎತ್ತುತ್ತಾ ಇದೆ. ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾ ಕನಸು ಬಿತ್ತಿದ ನಾಯಕ. ಇಂತಹ ನಾಯಕ ದೇಶ ಕಟ್ಟಿದ ಮಹಾನಾಯಕನ ಪ್ರತಿಮೆ ನಿರ್ಮಾಣ ಗುತ್ತಿಗೆಯನ್ನ ಚೀನಾಗೆ ನೀಡಿದ್ರ? ಪ್ರತಿಮೆ ಸುತ್ತ ಎದ್ದಿರುವ ಈ ವಿವಾದದ ಅಸಲಿಯತ್ತೇನು? सरदार पटेल जी की मूर्ति बन रही है और वो भी चाइना में बन रही है. उसके पीछे भी मेड इन चाइना लिखा होगा. ये शर्म की बात है. ಸರ್ದಾರ್ ಪಟೇಲ್ ಪ್ರತಿಮೆ ಮೇಡ್ ಇನ್ ಚೀನಾ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಕಾಂಗ್ರೆಸ್ ಅಧ್ಯಕ್ಷರ ಈ ಆರೋಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟನ್ನ ನೀಡಿದ್ದಾರೆ. क्या सरदार वल्लभ भाई पटेल का नाम, उनकी प्रतिमा ये चाइना मेड जूतों के साथ करेंगे हम लोग? अपने झूठ को चलाने के लिए बेशर्मी का सहारा ले रहे हैं. ಸರ್ದಾರ್ ಪ್ರತಿಮೆಯ ಗುತ್ತಿಗೆ ಪಡೆದಿರೋದು ಭಾರತದ L&T ಕಂಪನಿ. ಆದ್ರೆ L&T ಕಂಪನಿ ಪ್ರತಿಮೆಯ ಕಂಚಿನ ಕೋಟಿಂಗ್ ಗುತ್ತಿಗೆಯನ್ನ ಚೀನಾ ಮೂಲದ ಟಿಕ್ಯೂ ಆರ್ಟ್ ಫೌಂಡ್ರಿ ಅನ್ನೋ ಕಂಪನಿಗೆ ನೀಡಿದೆ. ಪ್ರತಿಮೆಗೆ ಬಳಸ್ತಾ ಇರೋ ಕಂಚಿನ ಪ್ಯಾನೆಲ್ಗಳನ್ನ ಚೀನಾದಿಂದ ಆಮದು ಮಾಡಿಕೊಳ್ಳಲಾಗಿದೆ. 2017ರ ಸೆಪ್ಟೆಂಬರ್ನಿಂದ ಚೀನಾದ 200 ಕಾರ್ಮಿಕರು ಪ್ರತಿಮೆ ನಿರ್ಮಾಣದಲ್ಲಿ ದುಡಿತಾ ಇದ್ದಾರೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. 2019ರ ಸಮರದಲ್ಲಿ ಮೋದಿಗೆ ಸರ್ದಾರ್ ಅಸ್ತ್ರ. ವಿಶ್ವದ ಅತಿ ಎತ್ತರದ ಪ್ರತಿಮೆ 5 ವರ್ಷದಲ್ಲಿ ಪೂರ್ಣಗೊಂಡಿದೆ. ಈ ಸಾಧನೆಯನ್ನೇ 2019ರ ಮಹಾಸಮರದಲ್ಲಿ ಪ್ರಬಲ ಅಸ್ತ್ರ ಮಾಡಿಕೊಳ್ಳೋದು ಮೋದಿ ಪ್ಲಾನ್. ಪ್ರತಿಮೆ ನಿರ್ಮಾಣ ಮುಂದಿಟ್ಟು ತಾವು ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಸರ್ದಾರ್ ಪ್ರತಿಮೆ ತೋರಿಸಿ ಮೀಸಲಾತಿ ವಿಚಾರದಲ್ಲಿ ಸಿಟ್ಟಾಗಿರುವ ಪಾಟಿದಾರರ ಮನವೊಲಿಸಲು ಯತ್ನಿಸ್ತಾರೆ. ಸರ್ದಾರ್ ಹೆಸರನ್ನ ಮುಂದಿಟ್ಟು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಾರೆ. ಇನ್ನು ಸರ್ದಾರ್ ಪ್ರತಿಮೆ ಉದ್ಘಾಟನೆಯಿಂದಲೇ ಮೋದಿ 2019ರ ಸಮರಕ್ಕೆ ಪ್ರಚಾರದ ಭರಾಟೆ ಆರಂಭಿಸಲಿದ್ದಾರೆ. ಎತ್ತರದಲ್ಲಿ ಸರ್ದಾರ್ ಪ್ರತಿಮೆ ಹಿಂದಿಕ್ಕಲಿದೆ ಶಿವಾಜಿ ಪ್ರತಿಮೆ. ಜಗತ್ತಿನ ಎತ್ತರದ ಪ್ರತಿಮೆ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಪರಸ್ಪರ ಕಾಲೆಳೆದುಕೊಳ್ತಾ ಇವೆ. ಇದರ ನಡುವೆನೆ ಸರ್ದಾರ್ ಪ್ರತಿಮೆ ದಾಖಲೆಯನ್ನ ಅಳಿಸಿ ಹಾಕುವ ಮತ್ತೊಂದು ಮಹಾಪ್ರತಿಮೆ ನಿರ್ಮಾಣವಾಗ್ತಿದೆ. ಅದು ಮರಾಠ ವೀರ ಛತ್ರಪತಿ ಶಿವಾಜಿಯ ಮಹಾರಾಷ್ಟ್ರ ಸರ್ಕಾರ ಅರಬ್ಬಿ ಸಮುದ್ರದಲ್ಲಿ ಶಿವಾಜಿ ಪ್ರತಿಮೆ ನಿರ್ಮಾಣ ಮಾಡ್ತಿದೆ.
ಇದರ ಎತ್ತರ ಬರೋಬ್ಬರಿ 210 ಮೀಟರ್, ಅಂದ್ರೆ ಸರ್ದಾರ್ ಪ್ರತಿಮೆಗಿಂತ 28 ಮೀಟರ್ ಎತ್ತರ. ಶಿವಾಜಿ ಪ್ರತಿಮೆಗಾಗಿ 3600 ಕೋಟಿ ವೆಚ್ಚ ಮಾಡಲಾಗ್ತಿದೆ. ಕುದುರೆ ಮೇಲೆ ಕತ್ತಿ ಹಿಡಿದು ಕುಳಿತಿರೋ ಶಿವಾಜಿ ಪ್ರತಿಮೆ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. 2021ರ ಹೊತ್ತಿಗೆ ಶಿವಾಜಿ ಪ್ರತಿಮೆ ಪೂರ್ಣಗೊಳಿಸಲು ಮಹಾರಾಷ್ಟ್ರ ಸರ್ಕಾರ ಗುರಿ ಹಾಕಿಕೊಂಡಿದೆ. ಅಲ್ಲಿವರೆಗೂ ಸರ್ದಾರ್ ಪ್ರತಿಮೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆಯಾಗಿರ ಸಾವಿರಾರು ಕೋಟಿ ವೆಚ್ಚದಲ್ಲಿ ಪ್ರತಿಮೆಗಳನ್ನು ನಿರ್ಮಿಸ್ತಾ ಇರೋದು ಟೀಕೆಗೆ ಗುರಿಯಾಗಿದೆ. ಈ ಟೀಕೆ ವಿವಾದಗಳ ನಡುವೆಯೇ ಮೋದಿ ಸರ್ದಾರ್ ಪ್ರತಿಮೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.